ಯತ್ನಾಳ್ ನಾಟಕ ಮಾಡ್ತಿದ್ದಾರೆ ಮರಳಿ ಬಿಜೆಪಿ ಹೋಗಬೇಕಾಗಿದೆ ಅದಕ್ಕಿಂತ ನಾಟಕ ಮಾಡಿದ್ರೆ ಎಂ ಬಿ ಪಾಟೀಲ್ ಹೇಳಿದ್ರು. ನಾನು ನೋಡ್ರಿ ನಾನು ನಾಟಕ ಮಾಡೋ ಪ್ರಶ್ನೆಯೂ ಇಲ್ಲ. ನಾನು ನಾಟಕ ಮಾಡ್ತಿದ್ರೆ ಅವಾಗೇ ಈ ಯಡಿಯೂರಪ್ಪ ಅವರ ಮಕ್ಕಳಿಗೆಲ್ಲ ಕಾಲು ಮುಗಿತಿದ್ದೆಲ್ಲ ಅಪ್ಪಾಜಿ ಅಂದ್ಬಿಡ್ತಿದ್ದೆ. ಅಪ್ಪಾಜಿ ನೀವೇ ನಮ್ಮ ತಂದೆ ತಾಯಿ ಎತ್ತಿದ್ದೆ. ನಾ ಯಾಕೆ ಅಂದೆ ನಾನು ಇನ್ನೂ ಅನ್ನೋದಿಲ್ಲ. ನಾ ಬಿ ಜೆ ಪಿ ಸಲುವಾಗಿ ಹೋಗ್ಲಕತ್ತೀನಿ, ನರೇಂದ್ರ ಮೋದಿಯವ್ರ ಸಲುವಾಗಿ ಹೋಗ್ಲಕತ್ತೀನಿ, ನಮ್ಮ ಹಿಂದೂ ಕಾರ್ಯಕರ್ತರ ಸಲುವಾಗಿ ಹೋಗ್ಲಕತ್ತೀನಿ. ಯಾರ್ದು ಕೈಕಾಲು ಮುಗಿದಿಲ್ಲ. ನಾ ಬಿ ಜೆ ಪಿಗೆ ತಗೋತೇಳಿ ಎಲ್ಲಿನೂ ನಿಮ್ಮ ಮುಂದೆ ಇವತ್ತು ಹನುಮಂತೇವ್ರ ಗುಡಿಯಾಗ ನಿಂತೀನಿ. ಯಾವ ಲೀಡರ್ಗಳ ಬಳಿ ಹೋಗೋದು ಇದು ಹನುಮಂತೇವ್ರ ಗುಡಿಯಾಗ ಹನುಮ ಜಯಂತಿ ಹೇಳಕತ್ತೀನಿ. ನಾನು ಬಿ ಜೆ ಪಿಗೆ ತಗೋರತ್ ನಾವು ಹೋಗೋದಿಲ್ಲ. ಬಿ ಜೆ ಪಿಯವರೇ ನಾನು ಕರ್ಕೊಂತ ಕಾಲ ಬರ್ತದೆ. ನನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡೋ ಕಾಲ ಬರ್ತದೆ. ಅದಕ್ಕೆ ಇಡೀ ಕರ್ನಾಟಕದ ಹಿಂದೂ ಕಾರ್ಯಕರ್ತರು ಸಿದ್ಧರಾಗ್ಯಾರ. 2028ಕ್ಕೆ ಕರ್ನಾಟಕದಾಗ ಹಿಂದೂ ಸರ್ಕಾರ ಬರ್ತದೆ. ಈಗೇನು ಗುಂಡಾಗಿರಿ ಇದು ಮಾಡ್ಲಕತ್ತಾರ ಕೆಲವೊಂದು ಕಡೆ ನಮ್ಮ ಗಣಪತಿ ಮೆಕ್ಕಲ್ವಿಗವರು ನಮ್ಮ ಎಲ್ಲ ಸ್ಕೀಮ್ಗಳನ್ನು ಎಲ್ಲ ನಮ್ಮ ಸಿದ್ದರಾಮಯ್ಯ ಹೊರಗೆ ಕೊಟ್ಟಾರೆ. ಸಿದ್ದರಾಮಯ್ಯನ ಏನಾರು ಹಿಂದೂ ಪರವಾಗಿ ಸ್ಕೀಮ್ ಕೊಟ್ಟಿದ್ರೆ ನಾನು ನ್ಯೂಟ್ರಲ್ ಉಳಿತಿದ್ದೆ. ಅವರು ನೀವು ನೋಡಿಬಿಡ್ರಿ ಮೊನ್ನೆ ಬಜೆಟ್ ಹಿಂದೂಗಳು ಇರಬೇಕೋ ಬೇಡ, ಹಿಂದೂ ಮುಸ್ಲಿಂ ಹೆಣ್ಮಕ್ಳಿಗೆ ಆತ್ಮರಕ್ಷಣೆಗಾಗಿ ಶಿಕ್ಷಣ ಕೊಡ್ತಾರೆ. ಅಂದ್ರೆ ಯಾರನ್ನ ಹೊಡಿಸ್ಬೇಕತ್ತಾರೆ ಇವ್ರು? ಆತ್ಮರಕ್ಷಣೆ ಅಂದ್ರೆ ಏನು ಹಿಂದೂ ಹೆಣ್ಮಕ್ಳು ಏನು ಯಾರ್ದವ್ರೆ ಏನಾರು ಹೊಡಿದು ಬಡಿದು ಗುಂಡಾಗಿರಿ ಮಾಡ್ತಾರೆ ಹಿಂದೂ ಹೆಣ್ಮಕ್ಳು? ಮುಸ್ಲಿಂ ಹೆಣ್ಮಕ್ಳನ್ನ ಅಲ್ಲಿ ಟ್ರೈನ್ ಕೊಡೋದು ಅಂತ ದುರ್ದೈವ. ಮುಸ್ಲಿಂ ಹುಡುಗರು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋದ್ರೆ 30 ಲಕ್ಷ ರೂಪಾಯಿ ಕೊಡ್ತಾರೆ. 100 ಪಬ್ಲಿಕ್ CBSE ಸ್ಕೂಲ್ ಮಾಡ್ತಾರೆ. CBSE ಸ್ಕೂಲ್ ಪಬ್ಲಿಕ್ ಎಲ್ಲ ಹಾಸ್ಟೆಲ್ಗಳು ಎಲ್ಲ ಸಮಾಜದವ್ರು ಕೂಡಿರೋ ಅಂತಂದು ಮಾಡಬೇಕು. ಈ ಉರ್ದು ಶಾಲೆಗಳನ್ನು ನಿರ್ಮಾಣ ಮಾಡೋದು, ಕನ್ನಡದಲ್ಲಿ ಹೋಗ್ಬೇಕು. ಅದಕ್ಕೆ ಇಂಥ ಮುಸ್ಲಿಮ್ ಒಂದು ಬಜೆಟ್ ಕೊಟ್ಟಿದ್ರಿಂದ ಯಾವ ಕಾಲಕ್ಕೂ ಕಾಂಗ್ರೆಸ್ ಮಾಡೋ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ ಕೂಡ ಹೊಂದಾಣಿಕೆಯಾಗಿ ನಾ ದಾವಣಗೆರೆಯಾಗ ರಾತ್ರಿ ಕಾಂಗ್ರೆಸ್ ಯಾರ್ದಾರು ಸ್ವಾಮಿಗಳ ಕಡೆಯಿಂದ ಹೇಳಿಸೋದು, ಶಾಮನೂರು ಭಾಳ ದೊಡ್ಡ ಕುಟುಂಬ ಅಂತ ಹಲ್ಕ ಕೆಲಸ ನಾ ಮಾಡೋದು. ಯತ್ನಾಳ್ ನಾಟಕ ಮಾಡ್ತಿದ್ದಾರೆ ಮರಳಿ ಬಿಜೆಪಿ ಹೋಗಬೇಕಾಗಿದೆ ಅದಕ್ಕಿಂತ ನಾಟಕ ಮಾಡಿದ್ರೆ ಎಂ ಬಿ ಪಾಟೀಲ್ ಹೇಳಿದ್ರು. ನಾನು ನೋಡ್ರಿ ನಾನು ನಾಟಕ ಮಾಡೋ ಪ್ರಶ್ನೆಯೂ ಇಲ್ಲ. ನಾನು ನಾಟಕ ಮಾಡ್ತಿದ್ರೆ ಅವಾಗೇ ಈ ಯಡಿಯೂರಪ್ಪ ಅವರ ಮಕ್ಕಳಿಗೆಲ್ಲ ಕಾಲು ಮುಗಿತಿದ್ದೆಲ್ಲ ಅಪ್ಪಾಜಿ ಅಂದ್ಬಿಡ್ತಿದ್ದೆ. ಅಪ್ಪಾಜಿ ನೀವೇ ನಮ್ಮ ತಂದೆ ತಾಯಿ ಎತ್ತಿದ್ದೆ. ನಾ ಯಾಕೆ ಅಂದೆ ನಾನು ಇನ್ನೂ ಅನ್ನೋದಿಲ್ಲ. ನಾ ಬಿ ಜೆ ಪಿ ಸಲುವಾಗಿ ಹೋಗ್ಲಕತ್ತೀನಿ, ನರೇಂದ್ರ ಮೋದಿಯವ್ರ ಸಲುವಾಗಿ ಹೋಗ್ಲಕತ್ತೀನಿ, ನಮ್ಮ ಹಿಂದೂ ಕಾರ್ಯಕರ್ತರ ಸಲುವಾಗಿ ಹೋಗ್ಲಕತ್ತೀನಿ. ಯಾರ್ದು ಕೈಕಾಲು ಮುಗಿದಿಲ್ಲ. ನಾ ಬಿ ಜೆ ಪಿಗೆ ತಗೋತೇಳಿ ಎಲ್ಲಿನೂ ನಿಮ್ಮ ಮುಂದೆ ಇವತ್ತು ಹನುಮಂತೇವ್ರ ಗುಡಿಯಾಗ ನಿಂತೀನಿ. ಯಾವ ಲೀಡರ್ಗಳ ಬಳಿ ಹೋಗೋದು ಇದು ಹನುಮಂತೇವ್ರ ಗುಡಿಯಾಗ ಹನುಮ ಜಯಂತಿ ಹೇಳಕತ್ತೀನಿ. ನಾನು ಬಿ ಜೆ ಪಿಗೆ ತಗೋರತ್ ನಾವು ಹೋಗೋದಿಲ್ಲ. ಬಿ ಜೆ ಪಿಯವರೇ ನಾನು ಕರ್ಕೊಂತ ಕಾಲ ಬರ್ತದೆ. ನನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡೋ ಕಾಲ ಬರ್ತದೆ. ಅದಕ್ಕೆ ಇಡೀ ಕರ್ನಾಟಕದ ಹಿಂದೂ ಕಾರ್ಯಕರ್ತರು ಸಿದ್ಧರಾಗ್ಯಾರ. 2028ಕ್ಕೆ ಕರ್ನಾಟಕದಾಗ ಹಿಂದೂ ಸರ್ಕಾರ ಬರ್ತದೆ. ಈಗೇನು ಗುಂಡಾಗಿರಿ ಇದು ಮಾಡ್ಲಕತ್ತಾರ ಕೆಲವೊಂದು ಕಡೆ ನಮ್ಮ ಗಣಪತಿ ಮೆಕ್ಕಲ್ವಿಗವರು ನಮ್ಮ ಎಲ್ಲ ಸ್ಕೀಮ್ಗಳನ್ನು ಎಲ್ಲ ನಮ್ಮ ಸಿದ್ದರಾಮಯ್ಯ ಹೊರಗೆ ಕೊಟ್ಟಾರೆ. ಸಿದ್ದರಾಮಯ್ಯನ ಏನಾರು ಹಿಂದೂ ಪರವಾಗಿ ಸ್ಕೀಮ್ ಕೊಟ್ಟಿದ್ರೆ ನಾನು ನ್ಯೂಟ್ರಲ್ ಉಳಿತಿದ್ದೆ. ಅವರು ನೀವು ನೋಡಿಬಿಡ್ರಿ ಮೊನ್ನೆ ಬಜೆಟ್ ಹಿಂದೂಗಳು ಇರಬೇಕೋ ಬೇಡ, ಹಿಂದೂ ಮುಸ್ಲಿಂ ಹೆಣ್ಮಕ್ಳಿಗೆ ಆತ್ಮರಕ್ಷಣೆಗಾಗಿ ಶಿಕ್ಷಣ ಕೊಡ್ತಾರೆ. ಅಂದ್ರೆ ಯಾರನ್ನ ಹೊಡಿಸ್ಬೇಕತ್ತಾರೆ ಇವ್ರು? ಆತ್ಮರಕ್ಷಣೆ ಅಂದ್ರೆ ಏನು ಹಿಂದೂ ಹೆಣ್ಮಕ್ಳು ಏನು ಯಾರ್ದವ್ರೆ ಏನಾರು ಹೊಡಿದು ಬಡಿದು ಗುಂಡಾಗಿರಿ ಮಾಡ್ತಾರೆ ಹಿಂದೂ ಹೆಣ್ಮಕ್ಳು? ಮುಸ್ಲಿಂ ಹೆಣ್ಮಕ್ಳನ್ನ ಅಲ್ಲಿ ಟ್ರೈನ್ ಕೊಡೋದು ಅಂತ ದುರ್ದೈವ. ಮುಸ್ಲಿಂ ಹುಡುಗರು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋದ್ರೆ 30 ಲಕ್ಷ ರೂಪಾಯಿ ಕೊಡ್ತಾರೆ. 100 ಪಬ್ಲಿಕ್ CBSE ಸ್ಕೂಲ್ ಮಾಡ್ತಾರೆ. CBSE ಸ್ಕೂಲ್ ಪಬ್ಲಿಕ್ ಎಲ್ಲ ಹಾಸ್ಟೆಲ್ಗಳು ಎಲ್ಲ ಸಮಾಜದವ್ರು ಕೂಡಿರೋ ಅಂತಂದು ಮಾಡಬೇಕು. ಈ ಉರ್ದು ಶಾಲೆಗಳನ್ನು ನಿರ್ಮಾಣ ಮಾಡೋದು, ಕನ್ನಡದಲ್ಲಿ ಹೋಗ್ಬೇಕು. ಅದಕ್ಕೆ ಇಂಥ ಮುಸ್ಲಿಂ ಒಂದು ಬಜೆಟ್ ಕೊಟ್ಟಿದ್ರಿಂದ ಯಾವ ಕಾಲಕ್ಕೂ ಕಾಂಗ್ರೆಸ್ ಮಾಡೋ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ ಕೂಡ ಹೊಂದಾಣಿಕೆಯಾಗಿ ನಾ ದಾವಣಗೆರೆಯಾಗ ರಾತ್ರಿ ಕಾಂಗ್ರೆಸ್ ಯಾರ್ದಾರು ಸ್ವಾಮಿಗಳ ಕಡೆಯಿಂದ ಹೇಳಿಸೋದು, ಶಾಮನೂರು ಭಾಳ ದೊಡ್ಡ ಕುಟುಂಬ ಅಂತ ಹಲ್ಕ ಕೆಲಸ ನಾ ಮಾಡೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.